ಈ ನಮ್ಮ ಬಯಲುಸೀಮೆ ಜನರಿಗಿಂತ ಮಲೆನಾಡಿನ ಹಳ್ಳಿಗಳಲ್ಲಿ ಹುಟ್ಟಿ ಬೆಳೆದವರಿಗೆ ಈ ಗಿಡಮೂಲಿಕೆ ತುಂಬ ಚಿರಪರಿಚಿತ. ಸಾಮಾನ್ಯವಾಗಿ ಈ ಸಸ್ಯವನ್ನು ಪುಳ್ಳಂಪುರ್ಚಿ ಸಸ್ಯ ಅಂತೇಳಿ ಕರೀತಾರೆ. ಇದು ಗಿಡಮರಗಳ ಬುಡದಲ್ಲಿ ತೇವಾಂಶ ಇರುವ ಜಾಗದಲ್ಲಿ ಹಬ್ಕೊಂಡು ಚಿಕ್ಕ ಚಿಕ್ಕ ಎಲೆಗಳಿಂದ ಕೂಡಿ ಬೆಳೆದಿರ್ತದೆ. ಈ ಬಹುಪಯೋಗಿ ಪುಳ್ಳಂಪುರ್ಚಿ ಸಸ್ಯ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಒಂದು ಗಿಡಮೂಲಿಕೆಯಾಗಿ ಉಲ್ಲೇಖವಾಗಿದೆ. ಇದು ವಿಟಮಿನ್ ಸಿ, ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಭರಿತ ಹುಳಿ ರುಚಿಯ ಒಂದು ಸಣ್ಣ ಗಿಡಮೂಲಿಕೆಯಾಗಿದೆ. ಇದು ಆಯುರ್ವೇದ ಔಷಧೀಯ ಸಸ್ಯ ಮಾತ್ರವಲ್ಲದೆ ಆಹಾರದಲ್ಲಿ ಕೂಡ ಬಳಕೆಯಾಗ್ತದೆ. ಇದರಿಂದ ಸಾಂಬಾರು ಮತ್ತು ಚಟ್ನಿಯನ್ನು ತಯಾರಿಸ್ತಾರೆ. ಈ ಪುಳ್ಳಂಪುರ್ಚಿ ಸಸ್ಯದ ಎಲೆಗಳನ್ನು ಬಾಯಿಗೆ ಹಾಕ್ಕೊಂಡು ಜಿಗಿದ್ರೆ ಹುಳಿ ಹುಳಿಯಾಗಿರ್ತದೆ. ಹೀಗಾಗಿ ಇದನ್ನು ಹುಳಿ ಸೊಪ್ಪು, ಹುಳಿ ಚಿಕ್ಕ ಅನ್ನುವ ಹೆಸರಿನಿಂದಲೂ ಕೂಡ ಕರೀತಾರೆ. ಹಾಗೆ ಕಾಸಿನ ಸೊಪ್ಪು ಅಂತಲೂ ಕೂಡ ಕರೀತಾರೆ. ಕಾಸಿನ ಸೊಪ್ಪು ಅಂತ ಯಾಕೆ ಕರೀತಾರಪ್ಪ ಅಂದರೆ ಈ ತಾಮ್ರದ ಪಾತ್ರೆಗಳನ್ನು ತಿಕ್ಕಲಿಕ್ಕೆ ಮತ್ತು ಈ ಕಿಲುಬಿಡಿದಂತಹ ನಾಣ್ಯಗಳನ್ನು ಉಜ್ಜಲಿಕ್ಕೆ ಹಿಂದೆ ಈ ಸೊಪ್ಪನ್ನು ಬಳಸ್ತಾಯಿದ್ರು. ಇದರಿಂದ ಆ ತಾಮ್ರದ ಪಾತ್ರೆಗಳನ್ನು ಮತ್ತು ತುಕ್ಕಿಡಿದ ನಾಣ್ಯಗಳನ್ನು ತಿಕ್ಕಿದರೆ ತುಂಬ ಒಳಗೆ ಬರ್ತಾಯಿದ್ವು. ಹೀಗಾಗಿ ಇದನ್ನು ಕಾಸಿನ ಸೊಪ್ಪು ಅನ್ನುವ ಹೆಸರಿನಿಂದಲೂ ಕೂಡ ಕರೀತಾರೆ. ಇದರ ಸಂಸ್ಕೃತದ ಹೆಸರು ಚಾಂಗೇರಿ ಅಂತ ಹೇಳಿ, ಇದರ ಇಂಗ್ಲೀಷ್ ಹೆಸರು ಇಂಡಿಯನ್ ಫೊರೆಲ್ ಅಂತ ಹೇಳಿ. ಇದು ಸಸ್ಯಶಾಸ್ತ್ರದ ಪ್ರಕಾರ ಒಕ್ಸಾಲಿಸ್ ಕಾರ್ನಿಕ್ಯುಲಾಟಾ ಎಂಬ ವೈಜ್ಞಾನಿಕ ಹೆಸರನ್ನು ಹೊಂದಿದೆ. ಮತ್ತು ಇದರ ಕುಟುಂಬ ಒಕ್ಸಾಲಿಡೇಸಿ ಅಂತ. ಈ ಪುಳ್ಳಂಪುರ್ಚಿ ಸಸ್ಯ ಔಷಧೀಯ ಗುಣಗಳ ಭಂಡಾರವಾಗಿದ್ದು ಇದನ್ನು ಆಯುರ್ವೇದದಲ್ಲಿ ಮೂಲವ್ಯಾಧಿ ಮತ್ತು ನೋವು ನಿವಾರಕವಾಗಿ ಬಳಸಲಾಗ್ತದೆ. ಮೂಲವ್ಯಾಧಿಯಿಂದ ಬಳಲುತ್ತಿರೋಂಥವರು ರಕ್ತಸ್ರಾವ ಆಗ್ತಿದ್ರೆ ಅದಕ್ಕೆ ಈ ಸಸ್ಯವನ್ನು ಬಳಸ್ಬೋದು. ಅಂದರೆ ಮೊದಲಿಗೆ ಈ ಪುಳ್ಳಂಪುರ್ಚಿ ಎಲೆಗಳನ್ನು ತುಪ್ಪದಲ್ಲಿ ಉರಿಬೇಕು, ನಂತರ ಅದನ್ನು ಮೊಸರಿನಲ್ಲಿ ಕಲಸಿ ತಿನ್ನಬೇಕು. ಆಗ ಮೂಲವ್ಯಾಧಿಯಿಂದ ಆಗುವ ರಕ್ತಸ್ರಾವ ನಿಲ್ಲುತ್ತೆ. ತಲೆನೋವು ಮತ್ತು ಅರ್ಧ ತಲೆನೋವು ಅಂದರೆ ಮೈಗ್ರೇನ್ ಸಮಸ್ಯೆಯಿಂದ ಬಳಲುತ್ತಿರೋರು ಇದನ್ನು ಮನೆಮದ್ದಾಗಿ ಬಳಸ್ಬೋದು. ಅಂದರೆ ಹೇಗಪ್ಪ ಅಂದರೆ ಈ ಸಸ್ಯದ ಎಲೆಗಳನ್ನು ರುಬ್ಬಿ ಅದರ ರಸವನ್ನು ತೆಗೆದು ಅದಕ್ಕೆ ಸಮ ಪ್ರಮಾಣದಲ್ಲಿ ಈರುಳ್ಳಿ ರಸವನ್ನು ಸೇರಿಸಿ ಹಣೆಗೆ ಮತ್ತು ತಲೆಗೆ ಲೇಪಿಸುವುದನ್ನು ಕೆಲವು ದಿನಗಳವರೆಗೆ ನಿರಂತರವಾಗಿ ಮಾಡೋದರಿಂದ ತಲೆನೋವು ಮತ್ತು ಅರ್ಧ ತಲೆನೋವು ಶಾಶ್ವತವಾಗಿ ನಿಮ್ಮಿಂದ ದೂರವಾಗ್ತದೆ. ಈ ಪುಳ್ಳಂಪುರ್ಚಿ ಸಸ್ಯ ನೋವು ನಿವಾರಕ ಕೂಡ ಆಗಿದೆ. ಅಂದರೆ ಹೊಟ್ಟೆ ನೋವು ಅಥವಾ ಯಾವುದೇ ಬಗೆಯ ದೈಹಿಕ ನೋವಿಗೆ ಇದು ಉಪಶಮನವನ್ನು ನೀಡ್ತದೆ. ಅಂದರೆ ಇದರ ಎಲೆಗಳನ್ನು ನೀರಿಗೆ ಸೇರಿಸಿ ಕುದಿಸಿ ಆ ಕುದಿಸಿದ ನೀರನ್ನು ಸೋಸಿ ನಂತರ ಚಿಟಿಕೆ ಇಂಗನ್ನು ಸೇರಿಸಿ ಸೇವಿಸಿದರೆ ಹೊಟ್ಟೆ ನೋವು ಮಾತ್ರವಲ್ಲ, ಅಜೀರ್ಣ, ಗ್ಯಾಸು, ಮಲಬದ್ಧತೆಯಿಂದಲೂ ಕೂಡ ನೀವು ಮುಕ್ತಿ ಪಡಿಬೋದು. ಬಾಯಿ ದುರ್ವಾಸನೆಯಿಂದ ಕೂಡಿದರೆ, ಒಸಡಿನಿಂದ ರಕ್ತಸ್ರಾವವಾಗ್ತಿದ್ರೆ ಅಥವಾ ಹಲ್ಲಿನ ಬುಡ ಅಲ್ಲಾಡ್ತಿದ್ರೆ ಇದರ ಎಲೆಗಳು ಅದಕ್ಕೆ ರಾಂಬಾಣ ಇದ್ದಂತೆ. ಅಂದರೆ 8-10 ಎಲೆಗಳನ್ನು ಚೆನ್ನಾಗಿ ತೊಳೆದು ಅದನ್ನು ಬಾಯಲ್ಲಿ ಹಲ್ಲುಗಳಲ್ಲಿ ಅಗಿದ್ರೆ ಆ ಸಮಸ್ಯೆ ಇನ್ನಿಲ್ಲುವಂತಾಗುತ್ತದೆ. ರಕ್ತಹೀನತೆ, ಕಿವಿ ನೋವುಗಳಲ್ಲಿ ಇದರ ತಾಜಾ ರಸವನ್ನು ಮಾಡಿ ಬಳಸ್ತಾರೆ. ಹಾಗೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಉಷ್ಣ ನಿವಾರಕವಾಗಿಯೂ ಕೂಡ ಇದರ ಎಲೆಗಳನ್ನು ಉಪಯೋಗಿಸ್ತಾರೆ. ಜ್ವರ, ಆಮಶಂಕೆ ಹಾಗೂ ಪಾದಗಳಲ್ಲಿ ಆಗುವ ಆಣೆಗಳಿಗೂ ಕೂಡ ಇದನ್ನು ಬಳಸ್ಬೋದು. ಕಣ್ಣು ತುರ್ಕೆ ಆದರೆ ಇದರ ತಾಜಾ ರಸ ಬಿಡ್ಬೋದು. ಈ 1 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಉಸಿರಾಟದ ತೊಂದರೆ ಮತ್ತು ಉಸಿರಾಡುವಾಗ ಗೊರ 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 ಶಬ್ದ ಬರ್ತಿದ್ರೆ ಅಂತಹ ಮಕ್ಕಳಿಗೆ ಈ ಗಿಡದ 2 ಚಮಚ ರಸವನ್ನು ಸ್ವಲ್ಪ ಬಿಸಿ ಮಾಡಿ 1 ಚಮಚದಷ್ಟು ಜೇನುತುಪ್ಪ ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಸ್ತಾ ಬಂದರೆ ಆ ಸಮಸ್ಯೆ ಇನ್ನಿಲ್ಲವಾಗುತ್ತದೆ. ಹೊಟ್ಟೆ ಉರಿಗೆ ಕೂಡ ಈ ಪುಳ್ಳಂಪುರ್ಚಿ ಸಸ್ಯದಲ್ಲಿ ಪರಿಹಾರ ಇದೆ. ಅದು ಹೇಗಪ್ಪ ಅಂದರೆ ಇದರ ಸೊಪ್ಪನ್ನು 2 ಚಿಟಿಕೆ ಜೀರಿಗೆ ಮತ್ತು ಕಾಯಿ ತುರಿಯೊಂದಿಗೆ ರುಬ್ಬಿ ಕುಡಿದ್ರೆ ಹೊಟ್ಟೆ ಉರಿ ಶಮನಗೊಳ್ಳುತ್ತದೆ. ಚರ್ಮ ಕಾಯಿಲೆ, ಸರ್ಪಸುತ್ತಕ್ಕೂ ಕೂಡ ಈ ಪುಳ್ಳಂಪುರ್ಚಿ ಸೊಪ್ಪಿನಲ್ಲಿ ಪರಿಹಾರ ಇದೆ. ಅದು ಹೇಗಪ್ಪ ಅಂದರೆ ಈ ಪುಳ್ಳಂಪುರ್ಚಿ ಸೊಪ್ಪನ್ನು ಅಕ್ಕಿ ತೊಳೆದ ನೀರಿನಲ್ಲಿ ಅರೆದು ಅದರ ಪೇಸ್ಟನ್ನು ಆ ಸರ್ಪಸುತ್ತಿನ ಜಾಗಕ್ಕೆ ಲೇಪಿಸಿದರೆ ಹೀಗೆ ದಿನಕ್ಕೆ 2 ಅಥವಾ 3 ಬಾರಿ 15 ದಿನ ಮಾಡಿದರೆ ಸರ್ಪಸುತ್ತು ಸರ್ವನಾಶವಾಗಿ ಹೋಗ್ತದೆ. ಈ ಪುಳ್ಳಂಪುರ್ಚಿ ಸಸ್ಯ ಸಿಟ್ರಿಕ್ ಆಮ್ಲವನ್ನು ಹೊಂದಿದ್ದು ಅತಿಯಾಗಿ ತಿಂದರೆ ಅಪಾಯಕಾರಿ ಕೂಡ. ಹೀಗಾಗಿ ನೀವು ಯಾವುದೇ ರೀತಿಯ ಮನೆಮದ್ದನ್ನು ಬಳಸುವ ಮುಂಚೆ ಆಯುರ್ವೇದ ತಜ್ಞರನ್ನು ಅಥವಾ ಗಿಡಮೂಲಿಕೆ ತಜ್ಞರನ್ನು ಮತ್ತು ಹಳ್ಳಿಗಳಲ್ಲಿರುವಂತಹ ಸಾಂಪ್ರದಾಯಿಕ ವೈದ್ಯರನ್ನು ಸಂಪರ್ಕಿಸಿ ಉಪಯೋಗಿಸಬೇಕು ಅಂತ ಹೇಳಿ ನನ್ನ ಕೋರಿಕೆ. ಈ ಪುಳ್ಳಂಪುರ್ಚಿ ಸಸ್ಯವನ್ನು ಬೆರಕೆ ಸೊಪ್ಪಿನಲ್ಲಿ ಕೂಡ ಸೇರಿಸಿ ಸಾಂಬಾರು ಮಾಡ್ಬೋದು. ಆಗ ನೀವು ಹುಳಿಗಾಗಿ ಹುಣಸೆಹಣ್ಣು, ಟೊಮೊಟೊ ಅಥವಾ ನಿಂಬೆಹಣ್ಣನ್ನು ಬಳಸೋದು ತಪ್ಪುತ್ತದೆ. ಈ ಪುಟ್ಟ ಪುಳ್ಳಂಪುರ್ಚಿ ಸಸ್ಯದ ಔಷಧೀಯ ಗುಣಗಳು ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.